ನಮಸ್ಕಾರ. ಸುದ್ದಿ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಇದು ಕಥಾನಾಯಕದಲ್ಲಿ ನಾವು ಸಾಕಷ್ಟು ಜನ ಆ್ಯಕ್ಟರ್ಗಳನ್ನ, ನಿರ್ದೇಶಕರನ್ನ, ನಿರ್ಮಾಪಕರನ್ನ ಮಾತಾಡಿಸ್ತೀವಿ. ಕೆಲವು ಆ್ಯಕ್ಟರ್ಗಳು ಚಿತ್ರರಂಗದ ಅವಿಭಾಜ್ಯ ಅಂಗ ಆಗಿದ್ದುಕೊಂಡು ದಶಕಗಳೇ ಕಳೆದಿರ್ತವೆ, ತಮ್ಮದೇ ಆದ ವಿಶಿಷ್ಟವಾದ ಕೊಡುಗೆ ಕೊಟ್ಟಿರ್ತಾರೆ. ಸೊ ಅಂಥ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಲ್ಲಿ ಮುಂಚೂಣಿಲಿರುವಂಥ ನಟ ಅಂದರೆ ಅವಿನಾಶ್ ಅವರು. ಅವಿನಾಶ್ ಅವರೊಂದಿಗಿನ ಮಾತುಕತೆಯೇ ಇವತ್ತಿನ ಕಥಾನಾಯಕ. ನಿಮಗೆ ಸ್ವಾಗತ. ಬನ್ನಿ, ಹಾಗಾದರೆ ನಾವು ಇವತ್ತಿನ ಕಥಾನಾಯಕ ಅವಿನಾಶ್ ಅವರೊಂದಿಗೆ ಮಾತಾಡೋಣ. ಅವಿನಾಶ್, ನಮಸ್ಕಾರ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಸುದ್ದಿ ಟಿವಿಯ ಸ್ಟುಡಿಯೋಗೆ ಮೊದಲನೇ ಬಾರಿಗೆ ಬಂದಿದ್ದೀರಿ. ನಿಮಗೆ ವೆಲ್ಕಮ್ ಟು ಸುದ್ದಿ ಸ್ಟುಡಿಯೋ. ಥ್ಯಾಂಕ್ ಯು. ವಿಶೇಷ ಅಂದರೆ ನಾನು ನಿಮ್ಮ ಜೊತೆ ಆನ್ಲೈನಲ್ಲಿ ಮಾತಾಡಿಲ್ಲ, ಅಂದರೆ ನಾವು ಇಂಟ್ರ್ಯೂ ಮಾಡಿಲ್ಲ. ಅದೇ ಆಶ್ಚರ್ಯ ಅನ್ನಿಸ್ತಾ ಇದೆ, ಯಾಕಂದರೆ ಭಾಳಷ್ಟು ಚಿತ್ರತಂಡಗಳ ಜೊತೆಗೆ, ನಟರ ಜೊತೆ ಮಾತಾಡಿದ್ದೀನಿ. ನೀವು ಸ್ವಲ್ಪ ಶೈ ಅಂತ ಅನಿಸುತ್ತೆ ನನಗೆ. ಹೌದಾ? ಶೈ ಅಂತ ಅಲ್ಲ, ಸ್ವಲ್ಪ ಎಲ್ಲರೂ ಹೇಳೋದು ಮಾತು ಕಡಿಮೆ ಅಂತ ಅಷ್ಟೇ. ಮಾತು ಕಡಿಮೆ ಮುಂಚೆಯಿಂದನೂ ಮದುವೆ ಆದಮೇಲೆ ಶುರು? ಮುಂಚೆಯಿಂದನೂ. ಓಕೆ. ಮದುವೆ ಆದ್ಮೇಲೆ ಮಾತಾಡೋದಕ್ಕೆ ಚಾನ್ಸ್ ಕಡಿಮೆ ಆಗಿದೆ ಅಷ್ಟೇ. ಓಕೆ, ಹಾಗೆ. ಸೊ ಅವಿನಾಶ್ ಅವರು ಸುಮಾರು 30 ವರ್ಷಗಳಿಂದ ಕನ್ನಡ ಚಿತ್ರರಂಗದ ಭಾಗ ಆಗಿದ್ರಿ. ನಾನು ನೋಡ್ತಾ ಇದ್ದೆ ಆ ಸಂಯುಕ್ತ ಮೊದಲನೇ ಚಿತ್ರ, ಅದಾದ ನಂತರ ಸಾಕಷ್ಟು ಚಿತ್ರಗಳಲ್ಲಿ, ಅಂದರೆ ಸಾಕಷ್ಟೇನು ಪ್ರತಿಯೊಂದು ಚಿತ್ರದಲ್ಲಿ ಇರ್ತೀರ ನೀವು. ಅಷ್ಟೊಂದು ಪಾಪ್ಯುಲರ್ ಆ್ಯಕ್ಟರ್ ನೀವು. ಸೊ ನನಗೆ ಕುತೂಹಲ ಏನಂತಂದರೆ, ಅವಿನಾಶ್ ಅವರ ಮೂಲ ಯಾವ ಊರು, ಹೇಗೆ ಶುರು ಆಯಿತು ಈ ಜರ್ನಿ ಅವಿನಾಶ್ ಅವರು? ನಾನು ಹುಟ್ಟಿದ್ದು ಚಾಮರಾಜನಗರ ತಾಲೂಕು ಯಳಂದೂರು ಅಂತ. ಅಲ್ಲಿ ಹುಟ್ಟಿದ್ದು ನಾನು. ಸೊ ಆವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ಊರಲ್ಲಿ ಟೆಂಟ್ ಸಿನಿಮಾಗಳು ಬರೋದು. ಓಕೆ. ಅದೊಂಥರ ಆವಾಗ ಹುಚ್ಚು, ಸಿನಿಮಾಗಳು ನೋಡೋ ಹುಚ್ಚಿತ್ತು ನಮಗೆಲ್ಲ. ಅವಾಗೆಲ್ಲ ಈ MGR ವೀರಪ್ಪನ ಸಿನಿಮಾಗಳಲ್ಲಿ ಜಾಸ್ತಿ, ಸ್ವಲ್ಪ ತಮಿಳ್ ಇನ್ಫ್ಲೂಯೆನ್ಸ್ ಜಾಸ್ತಿ, ಯಾಕೆಂದರೆ ಸೇಲಂ ಹತ್ರ ನಮ್ಮೂರು ಬಾರ್ಡರು. ಸೊ ಅವಾಗೆಲ್ಲ ಅದೇ ಬರ್ತಾಯಿತ್ತು. ಇಲ್ಲಾಂದರೆ ಅಣ್ಣವ್ರ ಪಿಕ್ಚರ್ ಬರೋದು, ರಾಜ್ಕುಮಾರ್ ಅವ್ರದ್ದು. ಆವಾಗ ಪಿಕ್ಚರ್ ನೋಡ್ಕೊಂಡು ಬಂದು ನಾವು ಕತ್ತಿ ವರ್ಷ ಆಡೋದು, ದೊಣ್ಣೆ ಇಟ್ಕೊಂಡು ಹಿತ್ತಲಲ್ಲಿ, ಈ ಥರ ಅವಾಗಿಂದ ಒಂಥರ ಹುಚ್ಚಿತ್ತು. ಬಟ್ ಅದು ಆ ಚಿಕ್ಕ ವಯಸ್ಸು ಆದಮೇಲೆ ಅಲ್ಲಿ ನನಗೆ ಎಜುಕೇಷನ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂತಂದರೆ ಯಳಂದೂರಿನಲ್ಲಿ ಹೈಸ್ಕೂಲೇ ಇದ್ದಿದ್ದು, ಅದ್ರ ಮೇಲೆ ಇರಲಿಲ್ಲ. ಸೊ ಕಾಲೇಜಿಗೆ ಬಂದ ತಕ್ಷಣ ಎಲ್ಲರೂ ನಮ್ಮ ಅಣ್ಣಂದ್ರುಗಳೆಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗಿಬಿಟ್ರು ಇಡೀ ಫ್ಯಾಮಿಲಿ ಜೊತೆ ಮೈಸೂರಿಗೆ. ಸೊ ಮೈಸೂರಿನಲ್ಲಿ ನಮ್ಮ ಮುಕ್ಕಾಲ ಜೀವನ ಎಲ್ಲ ಮೈಸೂರಿನಲ್ಲೇ ಕಳೆದಿದ್ದು. ನಾನು ಓದಿದ್ದು ನನ್ನ ಕಾಲೇಜು PUC ಶಾರದಾ ವಿಲಾಸ್ ಕಾಲೇಜಲ್ಲಿ ಓದಿ, ಮಹಾರಾಜಾಸ್ ಕಾಲೇಜಲ್ಲಿ ಡಿಗ್ರಿ ಮಾಡಿಕೊಂಡು ಗಂಗೋತ್ರಿನಲ್ಲಿ MA ಮಾಡಿದೆ. ಓಕೆ. MA ಇಂಗ್ಲೀಷ್ ಲಿಟ್ರೇಚರ್ ಮಾಡಿದೆ. ಅದು ಮುಗಿಸ್ಕೊಂಡು ಕಾಲೇಜಲ್ಲಿ ಅಲ್ಲೇ ಮೈಸೂರಿನಲ್ಲಿ ಲೆಕ್ಚರರ್ ಆಗಿದ್ದೆ. ಒಂದು 1 ವರ್ಷ ಲೆಕ್ಚರರ್ ಆಗಿದ್ದೆ ಮೈಸೂರಿನಲ್ಲೇ. ಆಮೇಲೆ ಎಲ್ಲ ಬೆಂಗಳೂರಿನಲ್ಲಿದ್ದಲ್ಲ ಅಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ ಬರ್ತಾ ಇದ್ದಾಗೆ ನಾಟಕದ ಹುಚ್ಚು ಶುರುವಾಗಿತ್ತು. ಮೈಸೂರಿನಲ್ಲೇ ನಾಟಕಗಳು ಮಾಡ್ತಾಯಿದ್ವಿ. ಏನೋ ಅಂದರೆ ನಮಗೆ ಗೊತ್ತಿರೋದ್ರಲ್ಲೇ ಸ್ವಲ್ಪ ಏನೋ ತಕ್ಕ ಮಟ್ಟಿಗೆ, ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಕೆಟ್ಟದ ನಾಟಕ ಮಾಡ್ತಾಯಿದ್ವಿ, ಗೊತ್ತಿರಲಿಲ್ಲ ಅವಾಗೇನು. ಬೆಂಗಳೂರಿಗೆ ಬಂದ ಮೇಲೆ ನನಗೆ ನಿಜವಾದ ನಾಟಕ ಏನು, ನಟನೆ ಏನು, ಸ್ಪಂದನ ತಂಡದಲ್ಲಿ B ಜಯಶ್ರೀ ಅವರು ಬಂದೆ. ಅಲ್ಲಿಂದ ಈ ನಾಟಕ ಜರ್ನಿ ಶುರುವಾಯಿತು. ಎಲ್ಲ ಸ್ಪಂದನದಲ್ಲಿ, ಸಮುದಾಯದಲ್ಲಿ, ನಮ್ಮ ಜನಪದ ರೆಪರ್ಟ್ರಿ, ಸಂಕೇತಕ್ಕೆ ಬಂದೆ ಕಡೆಯಲ್ಲ ಶಂಕರ್ನಾಗ್ ಅವ್ರದ್ದು. ಸೊ ಆ್ಯಕ್ಟಿಂಗು ಮಾಡ್ತಾ ಇದ್ದೆ, ಬ್ಯಾಕ್ ಸ್ಟೇಜ್ ಕೆಲಸನೂ ಮಾಡ್ತಾ ಇದ್ದೆ, ಕಾಲೇಜಲ್ಲಿ ಪಾಠನೂ ಮಾಡ್ತಾ ಇದ್ದೆ. ಲೆಕ್ಚರ್ ಆಗಿದ್ದುಕೊಂಡೆ ನೀವು? ಹೌದು, ಸುಮಾರು ವರ್ಷಗಳ ಕಾಲ ಆ್ಯಕ್ಟಿಂಗ್. ಅಂದರೆ ನಾಟಕ ನಮ್ಗೆ ಎಲ್ಲರೂ ಕೆಲಸ ಮಾಡ್ತಾ ಇದ್ವಿ. ಯಾಕೆಂದರೆ ಪ್ರೊಫೆಷನಲ್ ಥಿಯೇಟರ್ ಅಂತ ಆಗೇ ಇಲ್ವಲ್ಲ, ಎಲ್ಲ ಅಮೆಚೂರ್ ಥಿಯೇಟರ್ ಅವಾಗೆಲ್ಲ. ಸೊ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಸೀದಾ ಕಾಲೇಜ್ ಟೀಚಿಂಗ್ ಮುಗಿಸ್ಕೊಂಡು ಬಸ್ಸಲ್ಲಿ ಇಳಿದು ಸೀದಾ ಕಲಾಕ್ಷೇತ್ರಕ್ಕೆ ಬರೋದು. ಅಲ್ಲಿ ನಾಟಕ ರಿಹರ್ಸಲ್ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ರಾತ್ರಿ 10 ಗಂಟೆಗೆ ಮನೆ ಹೋಗ್ತಾ ಇದ್ವಿ. ನಾನು ನಿಮ್ಮ ಫಸ್ಟ್ ಬ್ರೇಕ್ ನಿಮಗೆ ಹೇಗೆ ಸಿಕ್ತು ಅನ್ನೋದ್ರ ಬಗ್ಗೆ ಕೇಳೋಕ್ಕಿಂತ ಮುಂಚೆ, ಅಂದರೆ ಸಿನಿಮಾದಲ್ಲಿ ಹೇಗೆ ಎಂಟ್ರಿ ಕೊಟ್ರಿ ಅಂತ ಕೇಳೋಕ್ಕಿಂತ ಮುಂಚೆ, ನೀವು ಒಬ್ಬ ಲೆಕ್ಚರ್ ಆಗಿದ್ರಿ. 6-7 ವರ್ಷಗಳ ಕಾಲ ಬೆಂಗಳೂರಿನ ಬೇರೆ ಕಾಲೇಜ್ಗಳಲ್ಲಿ ನೀವು ಲೆಕ್ಚರ್ ಆಗಿದ್ರಿ. MES ಕಾಲೇಜಲ್ಲಿ ಕೂಡ ಲೆಕ್ಚರ್ ಆಗಿದ್ರಿ. ಆ ಕಾಲೇಜಿನ ಆ ಒಂದು ವಿದ್ಯಾರ್ಥಿಗಳ ಆ ಒಂದು ಪೀರಿಯಡ್ನ ನೆನಪುಗಳೇನಿದೆ ಅವಿನಾಶ್ ನಿಮಗೆ? ಅದೇನಾಯ್ತು ಅಂದರೆ, ನನಗೆ ತುಂಬ ಒಳ್ಳೆ ನೆನಪಿರೋದು ಅಂದರೆ, ಈ ಕಾಲೇಜ್ ಹೆಸರಲ್ಲ ನನಗೆ. ನಾನು BL ಕಾಲೇಜಿಗೆ ಸೇರಿಕೊಂಡೆ. ಅಂತಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ನವ್ರದ್ದು ಒಂದು ಕಾಲೇಜ್ ಅವಾಗ ತಾನೇ ಶುರುವಾಗಿತ್ತು, ಹೊಸದಾಗಿ ಶುರು ಮಾಡಿದ್ರು. PUC ಆಮೇಲೆ ಜೂನಿಯರ್ ಕಾಲೇಜ್ ಅಂತ ಶುರು ಮಾಡಿದ್ರು. ಆವಾಗ ಅಲ್ಲಿ ಹುಡುಗರು ತುಂಬ ಕಡಿಮೆ ಇದ್ದರು. ಅಂದರೆ ಒಂದು ಸೈನ್ಸ್ ಸೆಕ್ಷನ್ನು, ಒಂದು ಆರ್ಟ್ ಸೆಕ್ಷನ್ನು, ಒಂದು ಕಾಮರ್ಸ್ ಸೆಕ್ಷನ್ ಇತ್ತು. ಸೊ 3ಕ್ಕೂ ನಾನೇ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೆ. ಈ ಒಂದೊಂದು ಸೆಕ್ಷನಲ್ಲಿ 25 ಜನ, 30 ಜನ
ಅಷ್ಟೇ ಇರೋರು. ಸೊ ಅವಾಗ ಏನೋ ಒಂದು ಆತ್ಮೀಯತೆ ಬಂದ್ಬಿಡೋದು ಹುಡುಗರ ಜೊತೆ, ಎಲ್ಲರ ಹೆಸರು ಗೊತ್ತಿತ್ತು ನನಗೆ. ಈಗ ನಿಮ್ಮ ಇಷ್ಟು ವರ್ಷಗಳಾದ್ಮೇಲೆ ಯಾರಾದರೂ ನಿಮ್ಮ ಹತ್ರ ಬಂದು ಸರ್ ನೀವು ನಾವು ಪಾಠ ಮಾಡಿದ್ರಿ ಅಂತ ತುಂಬಾ ಬಂದಿದ್ರು. ಮೊನ್ನೆ ಕೂಡ ಒಂದು ಸಿನಿಮಾ ಮಾಡ್ತಿದ್ದೆ ಗುಲ್ಟು ಅಂತ, ನಮ್ಮ BL ಕಾಲೇಜಲ್ಲೇ ಅಂದ್ರೆ BL ಆಡಿಟೋರಿಯಂದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಆಗ ಪಾಪ ಅವರೆಲ್ಲ ಎಷ್ಟೋ ವರ್ಷಗಳಾಗ್ಬಿಟ್ಟಿದೆ, ಅವರೆಲ್ಲ ಥರ ಮಕ್ಕಳೆಲ್ಲ ಆಗಿ ದೊಡ್ಡವರಾಗಿ ಅದಕ್ಕೆ ಇವ್ರು ನನ್ನ ಸ್ಟೂಡೆಂಟ್ಸ್ ಅದು ಗಾಬರಿ ಆಗೋಯ್ತು ನನಗೆ. ಆ ಥರ ಇದ್ದಾರೆ ಎಲ್ಲರೂ. ಪಾಪ ಬಂದು ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಬಂದು ಮಾತಾಡಿಸ್ಕೊಂಡು ನಂಗೆ ರಾತ್ರಿ 2 ಗಂಟೆಗೆ ಶೂಟಿಂಗ್ ಇತ್ತು ಅಲ್ಲಿ, ಒಂದು ವಾರದ ಕೆಳಗಡೆ. ಸೊ ಎಲ್ಲ ಪಾಪ ಅಲ್ಲಿದ್ದವರೆಲ್ಲ ಅಲ್ಲೇ, ಇನ್ನು ಕೆಲವರೆಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ಬೇರೆ ಕಡೆ ಇದೆ. ಎಲ್ಲರೂ ಬಂದು ಒಂದು ಅಟ್ಲೀಸ್ಟ್ ಒಂದು 20-30 ಜನ ಸ್ಟೂಡೆಂಟ್ಸ್ ಬಂದು ರಾತ್ರಿ ಎಲ್ಲ ಕೂತ್ಕೊಂಡು ನನಗೆ ಮನೆಯಿಂದ ಊಟ ಎಲ್ಲ ತಂದುಕೊಟ್ಟು, ಇನ್ನೂ ಒಂಥರ ಆಲ್ಮೋಸ್ಟ್ 25-26 ವರ್ಷ ಆದರೂ ಯಾರು. ಯಾಕೆಂದರೆ ನೀವು ಲೆಕ್ಚರ್ 5-6 ವರ್ಷ ಆಗಿದ್ರಿ ಅಂತಂದಮೇಲೆ ನೀವು ಬಹುಶಃ ಅದನ್ನು ಕೂಡ ಇಷ್ಟಪಟ್ಟಿದ್ರಿ ಅಂತಲೇ ಅರ್ಥ. ನನ್ಗೆ ತುಂಬ ಇಷ್ಟಪಡ್ತಾ ಇದ್ದೆ, ಬಟ್ ಎಲ್ಲೋ ಒಂದು ಸ್ಟ್ಯಾಗ್ನೇಷನ್ ಶುರುವಾಗಿತ್ತು ನನಗೆ. ಇಷ್ಟೇನ ಜೀವನ, ಇಷ್ಟು ಮುಗಿದೋಗ್ಬಿಡ್ತಾ ನಂದು. ಅದೇನಾದ್ರೂ ಒಂದು ಕಡೆ ಸ್ಟಾಗ್ನೇಷನ್ ಶುರು ಆಗಿರುತ್ತೆ, ಇನ್ನೊಂದು ಕಡೆ ಈ ಅಟ್ರಾಕ್ಷನ್ ಇರುತ್ತೆ. ಅಟ್ರಾಕ್ಷನ್ ಇತ್ತು. ಇವೆರಡು ಕರೆಕ್ಟ್ ಟೈಮಿಗೆ ಅದು ವರ್ಕೌಟ್ ಆಗಿ ಈ ಕಡೆ ಬಂದ್ರಿ ಅಂತ ಅನ್ಸುತ್ತೆ. ಸೊ ನೀವು ಫಸ್ಟ್ ಟೈಮ್ ಅಂತಂದ್ರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹುಡುಕೊಂಡು ಹೋಗಿದ್ದು ಅಪಾರ್ಚುನಿಟಿಗಳನ್ನ, ಆ ನೆನಪುಗಳಿದೆಯಾ? ದೇವರಾಜ್ ಅವ್ರ ಜೊತೆಗೆ ನೀವು ಮಾವಳಿ ಸರ್ಕಲ್ ಹೋಗಿದ್ದು, ಅದೆಲ್ಲ ಸ್ನೇಹಿತರು ಅಂದರೆ ನೀವು ನಾಟಕ ಸ್ನೇಹಿತರು ಸೇರಿಕೊಂಡೇ ಒಂದು ಸಿನಿಮಾಗೆ ಟ್ರೈ ಮಾಡಿದ್ರಿ ಅಂತ ಅನ್ಕೋತೀನಿ. ಹೌದು, ನಾಟಕ ಮಾಡ್ತಿರ್ಬೇಕಾದ್ರೆ ನಮ್ಮ TN ನರಸಿಂಹನ್ ಅಂತ ಒಬ್ಬರಿದ್ದರು. ನಮ್ಮ ನಾಟಕ ನಿರ್ದೇಶಕರು, ನಮ್ಮ ಶಂಕರ್ ನಾಗ್ ಅವರ ನೋಡಿ ಸ್ವಾಮಿ ನಾವಿರೋದು ಹೇಗೆ ಎಲ್ಲ ನಾಟಕನೂ ಅವರೇ ಬರೆದಿದ್ದು. ಸೊ ಅವರು ಒಂದು ಸಿನಿಮಾ ಮಾಡೋದಕ್ಕೆ ಹೊರಟರು, ತ್ರಿಶೂಲ ಅಂತ. ನಮಗೆ ಆಗ ಸಿನಿಮಾ ಮಾಡೋ ಆಸಕ್ತಿ ಇರಲಿಲ್ಲ, ನಾಟಕ ಮಾಡ್ತಿದ್ದೆ ಅಷ್ಟೇ ಹೊರತು ನಂಗೆ ಸಿನಿಮಾ ಮಾಡ್ತೀನಿ ಅಥವಾ ಸಿನಿಮಾ ಮಾಡಬೇಕು ಅಂತ ಇರಲಿಲ್ಲ. ಎಲ್ಲರೂ ಬನ್ನಿರಿ ನೀವು ನೋಡಿ ಒಂದು ಆಡಿಷನ್ ಕೊಡಿ, ಸುಮ್ಮನೆ ಟ್ರೈ ಮಾಡಿ ಅಂತ. ಬಿಕಾಸ್ ಅವ್ರು ಥಿಯೇಟ್ರ್ನವ್ರಲ್ವಾ, ಅವರೊಂದು ಕರೆದ್ರು ನಮ್ಮನ್ನ, ಎಲ್ಲ ಪರಾಗ್ ಹೋಟೆಲ್ ಕರೆದ್ರು ಎಲ್ಲರೂ. ಸರಿ, ನಂಗೆ ಒಬ್ಬನಿಗೆ ಹೋಗಿ ಬೇಜಾರು. ಸೊ ನಾನು ದೇವರಾಜನ್ ಕರೆದೆ, ಬಾರೋ ಒಟ್ಟಿಗೆ ಹೋಗೋಣ ಅಂತ. ದೇವರಾಜ್ ನೀವು ನಾಟಕದ ಮೇಟ್ಸ್? ನಾಟಕದ ಸ್ಪಂದನದಲ್ಲಿ ಒಟ್ಟಿಗೆ ಇದ್ವಿ, ಸ್ಪಂದನದಲ್ಲಿ. ಸೊ ಬಾರೋ ಅಂತಂದೆ. ಸರಿ, ಎಲ್ಲರೂ ಹೋಗಿದ್ದು ಸುಮ್ಮನೆ, ಏನು ಅದಿರೋ ನಾಟ್ ಸೀರಿಯಸ್, ನಾವು ನಿಜವಾಗ್ಲೂ ಆ ಥರದ್ದು ಏನೂ ಇರಲಿಲ್ಲ. ಅಲ್ಲಿ ಆಡಿಷನ್ ಮಾಡಿದ್ರು, ಏನೋ ಒಂದು 4 ಲೈನ್ ಕೊಟ್ಟು ಆ್ಯಕ್ಟ್ ಮಾಡಿಸಿದ್ರು, ಮಾಡಿದ್ವಿ, ಬಂದ್ವಿ. ನೋಡಿದ್ರೆ ಪ್ರೊಡ್ಯೂಸರ್ ಬಾಲಾಜಿ ಸಿಂಗ್ ಅಂತ ದೇವರಾಜನ್ ನನ್ನ ಸೆಲೆಕ್ಟ್ ಮಾಡಿಬಿಟ್ಟಿದ್ರು ಸಿನಿಮಾಕ್ಕೆ. ಓಕೆ, ನೀವು ಹೀರೋ, ದೇವರಾಜ್ ವಿಲನ್ ಅಂತ ಸೆಲೆಕ್ಟ್ ಮಾಡಿಬಿಟ್ರು. ಓಕೆ. ಸೊ ಅದು ಮಾಡ್ಕೊಂಡು ಬಂದ್ವಿ. ಅದು ಆ ಸಿನಿಮಾ ಶೂಟಿಂಗ್ ಮುಗಿಸಿದ್ವಿ, ಸಿನಿಮಾನು ರೆಡಿ ಆಯಿತು. ಪಿಕ್ಚರ್ ಆಚೆನೇ ಬರಲಿಲ್ಲ, ಅದು ಇಟ್ ಗಾಟ್ ಸ್ಟಕ್ ಅಂಡ್ ಸಿನಿಮಾ ರಿಲೀಸೇ ಆಗಲಿಲ್ಲ. ಅದೊಂಥರ ಅವಾಗ ಶುರುವಾಗಿತ್ತು ಚಟ. ಓಕೆ. ಆಮೇಲೆ ಮತ್ತೆ ಯಾವುದೋ ಒಂದು, ಈಗ ಮತ್ತೆ ಮಾವಳಿ ಸರ್ಕಲಲ್ಲಿ ಮತ್ತೆ TN ನರಸಿಂಹನ್ ಕರೆದ್ರು. ಅವ್ರದ್ದು ಅಲ್ಲೇ ಮತ್ತೆ ಹೋದೆ, ಅಲ್ಲೊಂದು ಚಿಕ್ಕ ಪಾತ್ರ ಮಾಡಿದೆ. ಅದು ಮಾಡಿದ ಮೇಲೆ ನಮ್ಮ ದೇವರಾಜ್ ಅವರು KV ರಾಜು ಅವರು ತಗೊಂಡೋದ್ರು. ಅವರು ಒಂದು ಪಿಕ್ಚರ್ ಮಾಡ್ತಿದ್ರು, ಬಂಧ ಮುಕ್ತ ಅಂತ, ಪ್ರಭಾಕರ್ ಹೀರೋ ಆಗಿ. ಅಲ್ಲಿ ಹಿ ಗೇಮ್ ಎ ಮೇಜರ್ ರೋಲ್ ಆ ಸಿನಿಮಾದಲ್ಲಿ. ಆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ಏನೋ ಈ ಸತಿ ಏನೋ ಸ್ಟ್ರೈಕೋ ಏನೋ ಆಯ್ತು ಅಂತ ಕಾಣುತ್ತೆ. ಅದು ಒಂಥರ ಸಿನಿಮಾ, ಬಟ್ ಇಟ್ ಮೇಡ್ ಸಮ್ ನೇಮ್. ಅದನ್ನು ನೋಡಿ ಹೆಡ್ ಆಫೀಸಲ್ಲಿ ನನ್ನ ಇದಕ್ಕೆ ಕರೆದ್ರು. ಯಾಕೆಂದರೆ ಅವಾಗ ಮಧ್ಯದಲ್ಲಿ GV ಅವ್ರ ಮಧ್ವಾಚಾರ್ಯ ಅಂತ ಬೇರೆ ಮಾಡ್ತಾ ಇದ್ದೆ. ಈ ಮಧ್ಯಮ ಮಧ್ವ ಅಂದರೆ ಒಂದು ಮಧ್ಯದ ಏಜಲ್ಲಿ ಬರೋ ಒಬ್ಬ ಮಧ್ವಾಚಾರ್ಯನ ಪಾತ್ರ ಮಾಡಿದ್ದೆ. ಸೊ ಅದನ್ನೆಲ್ಲ ನೋಡಿ ಅವ್ರ ಮನೆಯವರು ಕರೆಸಿದ್ರು ನನ್ನ ಸಂಯುಕ್ತದಲ್ಲಿ, ರಾಜ್ಕುಮಾರ್ ಮನೆಯಲ್ಲಿ ಮೇನ್ ವಿಲನ್ ಬೇಕಿತ್ತು, ಹೊಸಬ ಬೇಕು ಅಂತ. ದಟ್ ವಾಸ್ ಆಕ್ಚುಲಿ ಮೈ ಎಂಟ್ರಿ ಇನ್ ಟು ಸಿನಿಮಾ. ಒಂಥರ ಬ್ರೇಕ್ ನಿಮಗೆ? ಬ್ರೇಕ್ ಅಂದರೆ ಕಮರ್ಷಿಯಲಿ ಐ ವಾಸ್ ರೆಕಗ್ನೈಸ್ಡ್. ಸೊ ಇನ್ನೊಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ಇಲ್ಲಿ. ಅವಿನಾಶ್ ಅವರು ಈಗಲೂ ಚೆನ್ನಾಗಿದ್ದಾರೆ, ಅವಾಗ ಇನ್ನೂ ಚೆನ್ನಾಗಿದ್ರು ಅಂತ ಅನ್ಕೋತೀನಿ. ಯಾಕೆ ಹೀರೋ ಆಗಕ್ಕೆ ಟ್ರೈ ಮಾಡಲಿಲ್ಲ ಅಂತ ನನಗೊಂದು ಉತ್ತರ ಸಿಗುತ್ತೆ. ರಂಗಭೂಮಿಯ ಒಂದು ಹಿನ್ನೆಲೆ. ರಂಗಭೂಮಿಯಲ್ಲಿ ಇರೋರಿಗೆ ಪಾತ್ರಗಳ ಬಗ್ಗೆ ತುಂಬಾ, ಅಂದ್ರೆ ಹೀರೋ ಅನ್ನೋದ್ರ ಬಗ್ಗೆ ಅಟ್ರಾಕ್ಷನ್ ಇರಲ್ಲ ಅಲ್ವಾ, ಪಾತ್ರ ಅನ್ನೋದೇ ಇರುತ್ತೆ. ಸೊ ಅದು ಆ ಉತ್ತರ ಹೊಳಿತದೆ. ಆದ್ರೂ ಕೂಡ ಅವರ ಎಕ್ಸ್ಪೆಕ್ಟೇಷನ್ ಇದ್ವಾ ಆ ಥರದ್ದು, ಅಥವಾ ಬೇರೆಯವ್ರಿಗೆ ಹೇಳಿದ್ರ ಈ ಥರದ ವಿಚಾರಗಳ ಬಗ್ಗೆ? ಮತ್ತು ನಿಜವಾದ ಬ್ರೇಕ್ ಅವ್ರಿಗೆ ಸಿಕ್ಕ ನಂತರ ಹೇಗೆ ಲೈಫ್ ಚೇಂಜ್ ಆಯಿತು, ಶಂಕರ್ ನಾಗ್ ಬಗ್ಗೆ ಅವ್ರ ನೆನಪುಗಳು, ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಕಥಾನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಥಾನಾಯಕ ಅವಿನಾಶ್ ಅವರು. ಸೊ ಅವಿನಾಶ್, ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೆ, ಹೀರೋ ಆಗಕ್ಕೆ ಯಾಕೆ ಟ್ರೈ ಮಾಡಲಿಲ್ಲ ನೀವು ಅಂತ? ಅದು ಒಂದೇ ಕಾರಣನ ಅಥವಾ ಬೇರೆ ಏನಾದರೂ ರಂಗಭೂಮಿ ಹಿನ್ನೆಲೆ ಇತ್ತು, ಪಾತ್ರಗಳು ಮಾಡ್ಬೇಕಂತ ಅಷ್ಟೇ ಇತ್ತು ಅನ್ನೋದಿತ್ತ, ಬೇರೆ ಏನಾದರೂ ಹೊಸದಿರುತ್ತೆ? ಇಲ್ಲ, ಆವಾಗ ನನಗೆ ಈ ಕಾನ್ಸೆಪ್ಟ್ ಆಫ್ ಹೀರೋ ಅಂತ ನನಗೆ ಮೈಂಡ್ಗೆಲ್ಲ ಬರಲೇ ಇಲ್ಲ. ಆ್ಯಕ್ಚುಲಿ ನಾನು ಹೀರೋ ಆಗೇ ಎಂಟ್ರಾಗಿದ್ದು ತ್ರಿಶೂಲದಲ್ಲಿ. ಆ ಸಿನಿಮಾ ಏನೂ ಆಗಲಿಲ್ಲ. ಆಮೇಲೆ ಆ ಎಂಟ್ರಾದ್ಮೇಲೆ ಹೋರಾಟ ಇದೆಯಲ್ಲ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಕೆಲಸ ಬಿಟ್ಟ ಮೇಲೆ, ಕೆಲಸ ಏನೋ ಒಂದು ಬಂಡೆ ದಿರದಲ್ಲಿ ಕೆಲಸ ಬಿಟ್ಬಿಡೋದು, ಕೆಲಸ ಬಿಟ್ಟ ಮೇಲೆ ವಾಪಸ್ ಕೆಲ್ಸಕ್ಕೆ ಹೋಗೋಕ್ಕೆ ಒಂದು ರೀತಿಯಿಂದ ಅವಮಾನ, ಸೋತುಬಿಟ್ಟೆ ಅಂತ.
ಬಟ್ ಇಲ್ಲಿ ಹೀರೋ ಆಗಿರಲಿ ಸಿನಿಮಾಗಳೇ ಸಿಗದೆ ಇರಬೇಕಾದ್ರೆ ನಿಮ್ಗೆ ಯಾವ ಪಾತ್ರ ಸಿಕ್ಕರೆ ಸಾಕು ಅಂತ ಒದ್ದಾಡ್ತಿರ್ಬೇಕಾದ್ರೆ ಯಾವುದು ಮೈಂಡ್ಗೆ ಬರೋದಿಲ್ಲ. ಇಟ್ ವಾಸ್ ಎ ಟೈಮ್ ಫಾರ್ ಸರ್ವೈವಲ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ನನಗೆ ಅವಾಗ. ಸೊ ಜೊತೆಗೆ ನನಗೆ ಹೀರೋ ನನಗೇನೋ ಪಾತ್ರಗಳೇ ಅದು ನಾಟಕದಿಂದ ಬಂದವ್ರಿಗೆ ಅದೊಂದಿರುತ್ತಲ್ಲ ಒಳ್ಳೆ ಪಾತ್ರ ಸಿಗಬೇಕು ಅಂತ. ಆ್ಯಂಡ್ ಹೀರೋ ಆಗೋದಕ್ಕೆ ಇಟ್ಸ್ ನಾಟ್ ಅಬೌಟ್ ಲುಕ್ಸ್, ಅದೇನೋ ಒಂದು ಬೇರೆ ಕ್ವಾಲಿಟಿ ಇದೆ ಒಂದು ಹೀರೋ ಆಗೋದಕ್ಕೆ. ಇಟ್ಸ್ ಅಬೌಟ್ ಮೈಂಡ್ ಸೆಟ್. ಅದೇನೋ ಒಂದು ಜನಗಳು ನಿಮ್ಮನ್ನು ಇಷ್ಟಪಡಬೇಕು. ತುಂಬ ಚೆನ್ನಾಗಿರೋರು ಲಕ್ಷಣವಾಗಿರೋರು ಮಾತ್ರ ಹೀರೋ ಆಗ್ತಾರೆ ಅನ್ನೋದು ಭಾಳ ಇಟ್ಸ್ ರಾಂಗ್ ಮಿಸ್ಕನ್ಸೆಪ್ಷನ್. ಅದು ಅವ್ರು ಏನೋ ಒಂದು ಕ್ವಾಲಿಟಿ ಇರುತ್ತದೆ, ದೇ ಆರ್ ಅಕ್ಸೆಪ್ಟೆಡ್. ನನಗೆ ಆ ಥರದ್ದು ಇಲ್ಲ ಅಂತ ನನಗೆ ಗೊತ್ತಿತ್ತು. ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋದಿಲ್ಲ, ಕೆಳಗೆ ಮುಜುಗರ ಆಗೋದು, ನಂದೇ ಆದಂತಹ ಲಿಮಿಟೇಷನ್ಸ್ ತುಂಬಾ ಇತ್ತು ನನಗೆ ಆ ಥರ ಪಾತ್ರಗಳು ಮಾಡೋದಕ್ಕೆ. ರೊಮ್ಯಾಂಟಿಕ್ ಸೀನ್ ಮಾಡಕ್ಕೆ ನಿಮಗೆ ಬರಲ್ಲ ಅಂತ ನನಗೆ ಅನಿಸುತ್ತೆ, ಯಾಕೆ ಗೊತ್ತಿಲ್ಲ. ಐ ಡೋಂಟ್ ನೋ, ರೊಮ್ಯಾಂಟಿಕ್ ಸೀನ್ ನೀವು ಮಾಡೋಕ್ಕಾಗಲ್ಲ ಅಂತ ಏನೋ ಮುಜುಗರ ಅದು. ಐ ಶುಡ್ ನಾಟ್ ಬಿ ಟೆಲ್ಲಿಂಗ್ ದಟ್. ಇಲ್ಲ, ಹಂಗೆ ಅನಿಸುತ್ತೆ ನನಗೆ. ಸ್ವಲ್ಪ ಏನಂತಾರೆ ಸ್ಟ್ರಿಕ್ಟ್ ಇದ್ದೀರಾ ನೀವು, ಸ್ಟ್ರಿಕ್ಟ್ ಮೇಸ್ಟ್ರ್ ಥರ. ಅಂದರೆ ಅದನ್ನ ಪೂರ್ತಿ ಇನ್ವಾಲ್ವ್ ಆಗಿ ಮಾಡೋದು ನಂಗೆ ತುಂಬ ಕಷ್ಟ. ಓಕೆ. ಆಮೇಲೆ ಬರೀ ಈ ವಿಲನ್ ಪಾತ್ರಗಳೇ ಮಾಡ್ಕೊಂಬಂದಲ್ಲ ಸುಮಾರು ದಿನ. ಆಮೇಲೆ ಅದು ಹೊರಟೈತಿ, ಚೂರುಪಾರು ಇದ್ದಿದ್ದಂಥ ರೊಮ್ಯಾಂಟಿಸಿಸಮ್ ಹೊರಟೈತಿ ನನಗೆ. ಸೊ ಮಾಡ್ಬೇಕಾದ್ರೆ ನಾನು ಯಾವಾಗಲೂ ಕಷ್ಟನೇ ಪಡ್ತಿದ್ದರು. ಓಕೆ. ಮುಗಿದ್ರೆ ಸಾಗೋತ್ಲೇ ಮಾಡ್ತಾ ಇರ್ತೀನಿ ಸೀನ್ಗಳನ್ನ. ಓಕೆ. ಸೊ ಹಾಗೆ ನಿಮಗೆ ಅಂದರೆ ಸಂಯುಕ್ತ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ವಾ? ಸೊ ನಿಮಗೆ ಆ ಕಾಲ್ ಬಂದದ್ದು ಅದು ನೆನಪಿದೆಯಾ ನಿಮಗೆ? ಅಂದರೆ ಹೇಗೆ ಸಾಧ್ಯ ಆಯಿತು ಅನ್ನೋದು? ಮಧ್ವಾಚಾರ ನೋಡಿ ನಿಮಗೆ ಕರೆದ್ರು ಅವರು, ಫೋನ್ ಮಾಡಿದ್ರು ಒಂದಿನ. ಅದು ಇಟ್ ವಾಸ್ ಅ ಬಿಗ್ ಥಿಂಗ್ ಅಟ್ ದ ಟೈಮ್. ಒಂಥರ ಆ ಟೈಮ್ನಲ್ಲಿ ಒಂದು ಹೆಡ್ ಆಫೀಸಿಂದ ಒಂದು ಫೋನ್ ಬರೋದು ಅಂತಂದರೆ ಆಶ್ಚರ್ಯ. ಫೋನ್ ಮಾಡಿದ್ರು, ಚೆನ್ನ ಅಂತ ಒಬ್ರು ಇದ್ದಾರೆ, ಚೆನ್ನ ಫೋನ್ ಮಾಡಿದ್ರು. ಅವಿ ನೀವು ಬೆಳಗ್ಗೆ ಶಿವರಾಜ್ ಕುಮಾರ್ ಅವ್ರ ಮನೆಗೆ ಬಂದ್ಬಿಡಿ, ನಿಮ್ಗೆ ಯಾವುದೋ ಒಂದು ಪಾತ್ರ ಅಲ್ಲೊಂದು ಬೇಕಂತೆ, ಅವ್ರಿಗೆ ನಿಮ್ಮನ್ನು ನೋಡಬೇಕು ಅಂತ ಇದ್ದಾರೆ ಅಂದರು. ಸಿ ದಟ್ ಇಸ್ ಅ ಬಿಗ್ ಥಿಂಗ್ ಫಾರ್ ಮಿ. ಆಶ್ಚರ್ಯ ನನಗೆ. ಹೋದೆ ಅವ್ರ ಸದಾಶಿವನಗರದಲ್ಲಿ ಶಿವರಾಜ್ ಕುಮಾರ್ ಮನೆ ಮುಂದೆ ಹೋದೆ. ಆ ಗೇಟಿಂದ ಒಳಗಡೆ ಹೋಗೋದಕ್ಕೆ ಗೊತ್ತಾಗ್ತಿಲ್ಲ ನನಗೆ, ಏನು ಮಾಡೋದು, ಹೆಂಗೆ, ಯಾರನ್ನ ಕರೆಯೋದು ಅಂತ. ಅಷ್ಟೊತ್ತಿಗೆ ಚೆನ್ನ ಬಂದು ಕರ್ಕೊಂಡು ಹೋದ ಒಳಗಡೆ. ಶಿವರಾಜ್ ಕುಮಾರ್ ಅವ್ರಿಗೂ ಅವಾಗಲೂ ಅವ್ರದ್ದು 4ನೇ ಪಿಕ್ಚರ್ ಇದು. ಸೊ ಅವರು ತುಂಬ ಚಿಕ್ಕವರು ಅವಾಗ. ಸೊ ಬಟ್ ಹಿ ವಾಸ್ ವೆರಿ ಸ್ವೀಟ್ ಪಾಪ. ಕರೆದ ತಕ್ಷಣ ಒಳಗೆ ಕೂರಿಸ್ಕೊಂಡು ಅವ್ರಿಗೂ ಏನು ಮಾಡೋದು ಮಾತಾಡೋದು ಗೊತ್ತಾಗ್ತಾ ಇಲ್ಲ, ನನಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಿರ್ದೇಶಕರು ಬಂದರು, ಚಂದ್ರಶೇಖರ್ ಶರ್ಮಾ ಅಂತ. ಅವ್ರನ್ನ ನೋಡಿದ ತಕ್ಷಣ ನನಗೆ ಯಾಕೋ ಇವ್ರು ಇಷ್ಟ ಆಗ್ತಾ ಇಲ್ಲ, ನನಗೆ ಬೇಡ ಇವರು ಅಂತ ನನ್ನ ಎದುರುಗಡೆನೇ ಅಂದ್ಬಿಟ್ರು. ನನಗೆ ಯಾವ ಕಾರಣ ಅಂತ ಗೊತ್ತಾಗ್ಲಿಲ್ಲ, ಏನೋ ಒಂಥರ ಅವರು ನನಗೆ ಯಾಕೋ ಅಂತ ಅಂದ್ಬಿಟ್ರು. ಆಮೇಲೆ ನಮ್ಮ ಎಸ್ ಎ ಗೋವಿಂದರಾಜು ಇದ್ದರು ಪಕ್ಕದಲ್ಲಿ, ನಮ್ಮ ಗೋವಿಂದರಾಜು. ಯಾಕ್ರಿ ಏನಾಗಿದೆ ನಾನು ಹುಡುಗ ಮಾಡಲಿ ಬಿಡ್ರಿ ಪಾಪ, ಏನು ಒಳ್ಳೆ ಹುಡುಗನ ಥರ ಕಾಣ್ತಾನೆ, ಪಾತ್ರ ಮಾಡಲಿ ಬಿಡಿ ಅಂತಂದ್ಬಿಟ್ರು. ಸರಿ ಆಯ್ತು ಮಾಡಲಿ ಅಂತಂದ್ರು. ಆ ರೀತಿ ನಂಗೆ ಸಿನಿಮಾದಲ್ಲಿ ಪಾತ್ರ ಸಿಕ್ಕಿದ್ದು. ಅದು ನಾಟ ಗಿಟಾಲ ಏನೂ ಆಗಲಿಲ್ಲ. ಪಾಪ ಎಸೆಗೆ ಒಂದು ನೋಡಿದ್ರೆ ಪಾಪ ತುಂಬ ಸಾಫ್ಟ್ ಆಗಿದೆ, ಒಳ್ಳೆ ಹುಡುಗ, ಚೆನ್ನಾಗಿ ಮಾಡ್ತಾನೆ ಬಿಡಿ, ಮಾಡ್ತಾನೆ ಪರವಾಗಿಲ್ಲ ಮಾಡಿಸಿ ಅಂದ್ಬಿಟ್ರು. ನಿರ್ದೇಶಕರು ಅರ್ಧ ಮನಸ್ಸಿನಲ್ಲೇ ಒಪ್ಕೊಂಡ್ರು. ಹಂಗೆ ಎಂಟ್ರ್ ಆಗಿದ್ದು ಸಂಯುಕ್ತಾಗ ನಾನು. ಓಕೆ. ಬಟ್ ಎಂಟ್ರಿ ಆದ್ಮೇಲೆ ಚೆನ್ನಾಗಿ ನಿಮ್ಮ ಕೆಮಿಸ್ಟ್ರಿ ಇಲ್ಲ, ಶಿವಣ್ಣ ಜೊತೆ ಕೆಮಿಸ್ಟ್ರಿ ಹಿಟ್ ಇಟ್ ಫ್ರಮ್ ದ ವೆರಿ ಫಸ್ಟ್ ಡೇ. ಸೊ ಅವಾಗಿಂದ ಇವತ್ತಿನವರೆಗೂ ವಿ ಆರ್ ವೆರಿ ವೆರಿ ಗ್ರೇಟ್ ಫ್ರೆಂಡ್ಸ್, ಶಿವರಾಜ್ ಕುಮಾರ್ ನಿಜವೇ. ಅದಕ್ಕಿಂತ ಮುಂಚೆ ನಿಮ್ಮ ಸಂಕೇತ್ನಲ್ಲೂ ಕೂಡ ನೀವು ಒಂದಷ್ಟು ಅಂದರೆ ಶಂಕರ್ ನಾಗ್ ಅವರ ಸಾಂಗತ್ಯ ಕೂಡ ಸಿಕ್ಕಿತ್ತು ನಿಮಗೆ. ಆ ನೆನಪುಗಳೇನಾದರೂ ಶಂಕರ್ ನಾಗ್ ಜೊತೆಗೆ ಕೆಲಸ? ಹೌದು, ನಾನು ಸ್ಪಂದನದಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ಶಂಕರ್ ನಾಗು, ಅನಂತ್ ನಾಗ್ ಅದು ಆಲ್ ಹ್ಯೂಜ್ ಸ್ಟಾರ್ಸ್ ಇನ್ ಕನ್ನಡ ಸಿನಿಮಾ. ನಾನು ಪರ್ಟಿಕ್ಯುಲರ್ಲಿ ನನಗೆ ಸಿನಿಮಾ ಬಗ್ಗೆ ಅಷ್ಟು ಅಟ್ರಾಕ್ಷನ್ ಇಲ್ಲದೆ ಇದ್ರು ಅವಾಗ. ನಂಗೆ ಅನಂತ್ ನಾಗ್ ಅವ್ರ ಬಗ್ಗೆ ಏನೋ ಒಂದು ಒಲವು. ಅವರು ಒಂಥರ ಐ ವಾಸ್ ಆ್ಯಕ್ಚುಲಿ ಎ ಫ್ಯಾನ್ ಆಫ್ ಅನಂತ್ ನಾಗ್ ಸರ್. ಅವ್ರ ಆ್ಯಕ್ಟಿಂಗ್ ಬೇರೆ ಥರ ಇರೋದು, ತುಂಬ ಸೆಟ್ಲಾಗಿ ಮಾಡೋರು. ಆ್ಯಂಡ್ ಶಂಕರ್ನಾಗ್ ಒಂದೊಂದು ಕಾಲೇಜಲ್ಲಿ ನೋಡಿದ್ಮೇಲೆ ಆ ಸಿನಿಮಾಗಳೆಲ್ಲ ಬೇರೆ ಥರ ಸಿನಿಮಾಗಳು ಮಾಡ್ತಾರೆ ಇವರು ಅಂತೆಲ್ಲ ಆ ಥರದ್ದೇನೋ ತುಂಬ ಅಭಿಮಾನ ಇರೋದು. ಅವ್ರು ಬ್ಯಾರಿಸ್ಟರ್ ಅಂತ ಒಂದು ನಾಟಕ ಮಾಡಿದ್ರು ಸ್ಪಂದನಾಗೆ. ಓಕೆ. ವಿಜಯ್ ತೆಂಡೂಲ್ಕರ್ ನಾಟಕನ ನಮಗೆ ಸ್ಪಂದನಾಗೆ ಶಂಕರ್ನಾಗ್ ಮಾಡಿಕೊಟ್ರು, ನಿರ್ದೇಶನ ಮಾಡಿದ್ರು. ಅನಂತ್ ನಾಗ್ ಅವರು ಅದರಲ್ಲಿ ಬ್ಯಾರಿಸ್ಟರ್ ಪಾತ್ರ ಮಾಡಿದ್ರು, ಅರುಂಧತಿ ಅವರು ಇನ್ನೊಂದು ಪಾತ್ರ ಮಾಡಿದ್ರು, ಜಯಶ್ರೀ ಪಾತ್ರ ಮಾಡಿದ್ರು. ಸೊ ಆ ನಾಟಕ ಮಾಡ್ಬೇಕಾದ್ರೆ ನಮ್ಮ ಟ್ರೂಪ್ ಮಾಡಿಕೊಟ್ರು ಸ್ಪಂದನಾಗೆ ಆ್ಯಸ್ ಎ ಹೆಲ್ಪ್, ಒಂದು ಫಂಡ್ ರೈಸ್ ಮಾಡಲಿಕ್ಕೆ ಅಂತ. ಅಲ್ಲಿ ಶಂಕರ್ನಾಗ್ ಅವ್ರ ಪರಿಚಯ ಆಯ್ತು ನನಗೆ. ಅವರು ಫಸ್ಟ್ ಡೇನೇ ಇಂಪ್ರೆಸ್ ಮಾಡಿಬಿಟ್ರು ನನಗೆ. ಅಂದರೆ ನಾವು ಏನೋ ಅಂದ್ಕೊಂಡಿದ್ವಿ, ದೊಡ್ಡ ಹೀರೋ, ದೊಡ್ಡ ಸ್ಟಾರು ಅಂತ. ಈ ವಾಸ್ ಸೋ ಸಿಂಪಲ್. ಫಸ್ಟ್ ಡೇನೇ ಎಲ್ಲರನ್ನೂ ಫ್ಲೋರ್ ಮಾಡಾಕ್ಬಿಟ್ರು ಅವರು. ಅಲ್ಲಿ ಅವನೊಬ್ಬ ಹುಡುಗ ಬರ್ತಿದ್ದ, ಸಿಂಪಲ್ ಎಕ್ಸಾಂಪಲ್ ಅಂದರೆ ಒಂದು ರಂಗ ಅಂತ ಹುಡುಗ ಬರ್ತಿದ್ದ. ಅವ್ನು ಎಲ್ಲಿಂದನೂ ಅವ್ನು ನಾಟಕದ ಹುಚ್ಚ, ಅವನಿಗೆ ಬಡವ. ಅವ್ನು ನಡ್ಕೊಂಡು ಬರೋನು. ಎಲ್ಲಿಂದ ಫಸ್ಟ್ ಡೇ ಕೇಳಿದ್ದು, ಹೆಂಗೆ ಬರ್ತೀನಿ ನೀನು ದಿನ ಅಲ್ಲಿಂದ ಅಷ್ಟು ದೂರದಿಂದ ಅಂತಂದರು. ಅಣ್ಣ ನಡ್ಕೊಂಬರ್ತೀನಿ ಅಣ್ಣ ಅಂತಂದ. ಮಾರನೇ ದಿನ ಸಾಯಂಕಾಲ ರಿಹರ್ಸಲ್ ಬರೋದಕ್ಕೆ ಒಂದು ಹೊಸ ಸೈಕಲ್ ರೆಡಿ ಮಾಡಿಬಿಟ್ಟಿದ್ರು ಶಂಕರ್ನಾಗ್ ಅವನಿಗೆ. ಅಂದರೆ ಲೈಕ್ ಎಲ್ಲರೂ ಒಂಥರ ವಿ ಜಸ್ಟ್ ಫೆಲ್ ಫಾರ್ ಹಿಮ್.
ಅವ್ನು ಹಾಗೆ ಮಾತಾಡಿಸೋರು, ಹಂಗೆ ನೋಡ್ಕೊಳ್ಳೋರು. ನಾಟಕ ಮುಗಿಸ್ಕೊಂಡು ನಾನು ನಾಟಕ ಮುಗಿತು, ಶೋಗಳು ಒಂದು ಆಯಿತು, ಒಂದು 15-16 ಶೋ ಆಯಿತು. ಆಮೇಲೆ ನಾನೇ ಕೇಳಿದೆ, ಶಂಕರ್ ನಾನು ನಿಮ್ಮ ಟ್ರೂಪಿಗೆ ಬರ್ತೀನಿ. ಶಂಕರ್ ಹೇಳಿದ್ರು, ಇಲ್ಲಿ ನಾಟಕ ಮಾಡ್ತಿದ್ರು ನಮ್ಮ ಟ್ರೂಪಿಗೆ ಬಾ, ಪರವಾಗಿಲ್ಲ, 2 ಕಡೆ ನಮ್ಮ ಪ್ರಾಬ್ಲಮ್ ಇಲ್ಲ ಅಂತಂದರು. ಸರಿ, ದೆನ್ ಐ ಎಂಟರ್ಡ್ ಸಂಕೇತಲ್ಲಿ ನಾನು 1-2 ನಾಟಕ ಮಾಡಿದೆ ಹೊರತು ಆವಾಗ ಅವ್ರು ನಂದು ಎಲ್ಲ ನಾಟಕಗಳಿಗೂ ನಮ್ಗೆ ಆ ಥರದ್ದು ಪಾತ್ರನೇ ಮಾಡಬೇಕು ಅಂತ ರೂಲ್ಸ್ ಇರಲಿಲ್ಲ. ಎಲ್ಲ ಥರದ್ದು ಬ್ಯಾಕ್ ಸ್ಟೇಜ್ ಮಾಡ್ತಾ ಇದ್ವಿ, ಟಿಕೆಟ್ ಮಾರ್ತಾ ಇದ್ದೆ ನಾಟಕಕ್ಕೆ. ಅದೇ ಒಂದು ಖುಷಿ ನಮಗೆ. ಆಗ ಅನಂತ್ನಾಗ್ ಅವ್ರನ್ನ ಮಾತಾಡ್ಸೋದೇ ಒಂದು ದೊಡ್ಡ ಖುಷಿ ನಮಗೆ, ಅವ್ರು ನೋಡೋದೇ ಒಂದು ದೊಡ್ಡ ಖುಷಿ ನಮಗೆ, ಅವ್ರನ್ನ ಅಪ್ರೋಚ್ ಮಾಡೋಕ್ಕೆ ಭಯ ನಮಗೆ. ಆ ಥರ ಸೋ ಫಾಂಡ್ ಆಫ್ ಹಿಮ್. ಅಂದರೆ ಇಟ್ ಇಸ್ ನಾಟ್ ವಿದೌಟ್ ರೀಸನ್ ಈ ಶಂಕರ್ನಾಗ್ ಬಗ್ಗೆ ಇರುವಂಥ ಇದೇನು ಒಲವು, ಈ ಅಡ್ಯುಲೇಷನ್ನು, ಅವ್ರ ಬಗ್ಗೆ ಆ ಒಂದು ಜೀನಿಯಸ್ ಅವ್ರ ಕಲ್ಪನೆ ನಮಗೇನಿದೆ, ಇಟ್ಸ್ ನಾಟ್ ವಿದೌಟ್ ರೀಸನ್. ದೇರ್ ಆರ್ ಸೋ ಮೆನಿ ರೀಸನ್ಸ್ ಭಾಳ ಅಲ್ವಾ? I've never seen, he was always a man with a vision. ಅವ್ರು ಬರೀ ಒಬ್ಬ ಸಿನಿಮಾ ಹೀರೋ ಆಗಿ ಅಥವಾ ನಿರ್ದೇಶಕರಾಗಿ ಮಾತ್ರ ಅಲ್ಲ, ತುಂಬ ದೊಡ್ಡ ವಿಷನ್ ಇತ್ತು. ಈಗ ಏನೇನೋ ಯೋಚನೆ ಮಾಡ್ತಾರೆ ಅವರು, ತುಂಬ ಹೆಡ್ ಆಫ್ ಟೈಮ್. ಅವಾಗಲೂ ಅವ್ರ ಸಿನಿಮಾಗಳನ್ನ ನೀವು ನೋಡಿದ್ರೆ, ಮಿಂಚಿನ ಓಟ್ ಆಗಲಿ, ಆಕ್ಸಿಡೆಂಟ್ ಆಗಲಿ, ಆವತ್ತಿನ ಟೈಮ್ಗೆ ಅದು ತುಂಬ ಮುಂದೆ ಇತ್ತು. ಅದೇ ಥರ ಈಗ ಅವ್ರಿಗೆ ಮೆಟ್ರೋ ಬಗ್ಗೆ ಯೋಚನೆ ಮಾಡಿದ್ದಾಗಲಿ, ಅಥವಾ ನನಗೆ ಹೇಳ್ತಾ ಇದ್ರು ಒಂದಿನ ಶಂಕರ್ನಾಗ್ ಅವ್ರು ಕೂತ್ಕೊಂಡು ಮೆಟ್ರೋ ಪ್ಲಾನ್ ಮಾಡೋಕ್ಕೆ ಮುಂಚೆ ಅವ್ರು ಪ್ಯಾರಿಸ್ಗೆ ಹೋಗಿದ್ರಂತೆ. ಪ್ಯಾರಿಸಲ್ಲಿ ಆ್ಯಂಡ್ ರಾತ್ರಿ ಟಿಕೆಟ್ ತೊಗೊಂಡ್ಬಿಟ್ಟು ಈ ಫುಲ್ ನೈಟ್ ಟ್ರಾವೆಲ್ ಮಾಡ್ಬೋದಲ್ಲ ಕೂತ್ಕೊಂಡು, ಆ ಥರ ತೊಗೊಂಡು ಇಡೀ ರಾತ್ರಿ ಟ್ರೈನಲ್ಲಿ ಮಲ್ಕೊಂಡು ಟ್ರಾವೆಲ್ ಮಾಡೋದಂತೆ. ಬೆಳಗ್ಗೆ ಅಲ್ಲೇ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಆಚೆ ಬರೋದು, ರೂಮೇ ಮಾಡ್ತಿರಲಿಲ್ಲ ಅಂತ. ಅಂದರೆ ಒಂಥರ ಆ್ಯಂಡ್ ಅಮೇಸಿಂಗ್ ಕಾನ್ಫಿಡೆನ್ಸ್. ನಾವು ನಾಗಮಂಡಲ ನಾಟಕ ಮಾಡಿದಾಗ 12-13 ದಿನ ಟೈಮ್ ಇತ್ತು ನಾಟಕ ಮಾಡಲಿಕ್ಕೆ, 15 ದಿನ ಅಂತ ಕಾಣುತ್ತೆ. ಆ್ಯಕ್ಚುಲಿ ಎಲ್ಲರೂ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ನಾವು ತಮಾಷೆ ಮಾಡ್ತಿದ್ದೆ ಶಂಕರ್ನಾಗ್ ಅವ್ರಿಗೆ, ಹೆಂಗೆ ಮಾಡ್ತೀರಾ ಶಂಕರ್ ಅವ್ರಿಗೆ ನಾಟಕನ ಅಂತ. ಮಾಡ್ತೀನಿ ಸುಮ್ಮನಿರು ಅಂತ. 15-16 ಹಾಡು ಗೋಪಾಲ್ ವಾಜಪೇಯಿ ಕರ್ಕೊಂಡು ಬಂದರು, ಅಶ್ವಥ್ ಅರ್ಕಲ್ ಹಾಡು ಹೇಳಿಸಿದ್ರು, ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ಅವರು. ಈ ಕಡೆ ಸೆಟ್ ರೆಡಿ ನಮ್ಮ ಚಿತ್ರಕಲಾ ಪರಿಷತ್ನಲ್ಲಿ ನಾಟಕ ಮಾಡಿದ್ದು ಅದನ್ನು. 15 ದಿನ ಗಿವ್ ಬ್ರಿಲಿಯಂಟ್ ಶೋ ನಾಗಮಂಡಲ. ಅಂದರೆ ಆ ಥರದ ಇದು ನೋಡಲಿಕ್ಕೆ ಸಾಧ್ಯ ಇಲ್ಲ. He was an amazing person. ಫಾರ್ಚುನೇಟ್ ಪೀಪಲ್ ವಿಲ್ ಗೆಟ್ ಅಂತ ಅನ್ಸುತ್ತೆ ನನಗೆ. ಆ ಥರದ್ದು ಒಂದು ಒಳ್ಳೆ ಸಾಂಗತ್ಯ ನಿಮಗೆ ಸಿಕ್ತು, ತುಂಬ ಒಳ್ಳೆ ಟೀಮ್ ಆ ಟೈಮಲ್ಲಿ ಸಿಕ್ಕಿದ್ದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಸೊ ಇಷ್ಟೊಂದು ವರ್ಷಗಳ ಕಾಲ ಅವಿನಾಶ್ ಅವರು ಏನಂದರೆ ಸುಸೂತ್ರವಾಗಿ ಅವ್ರ ಜರ್ನಿ ನಡ್ಕೊಂಡು ಬಂದಿದೆ. ಈ ಜರ್ನಿಯಲ್ಲಿ ಅವ್ರು ಮಾಡಿರುವಂಥ ವಿಶಿಷ್ಟವಾದ ಪಾತ್ರಗಳ ಬಗ್ಗೆ, ಅವರ ಮುಂದಿನ ಯೋಜನೆಗಳ ಬಗ್ಗೆ, ಇದೆಲ್ಲರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಅವಿನಾಶ್ ಅವರು. ಅವಿನಾಶ್, ಇಷ್ಟು ವರ್ಷಗಳ ಕಾಲ, ಸುಮಾರು 30 ವರ್ಷಗಳ ಕಾಲ ನೀವು ಸಿನಿಮಾ ಇಂಡಸ್ಟ್ರಿಲಿದ್ರಿ. ಸಾವಿರಾರು ಪಾತ್ರಗಳನ್ನ, 100 ಸಿನಿಮಾಗಳು, ಸಾವಿರಾರು ಪಾತ್ರಗಳನ್ನ ಮಾಡಿದ್ರ. ಸೊ ಇದರಲ್ಲಿ ನೀವು ನೆನೆಸ್ಕೊಳ್ಳೋಂಥ ಪಾತ್ರಗಳು ಸುಮಾರಿದೆ. ಆದರೂ ಕೂಡ ನಿಮಗೆ ಸುಮ್ಮನೆ ಅವಿನಾಶ್ ನಿಮ್ಮ ನೆಚ್ಚಿನ ಪಾತ್ರ ಯಾವುದು ಈ ಇಷ್ಟು ವರ್ಷಗಳಲ್ಲಿ, ಅಂದರೆ ಯಾವುದೆಲ್ಲ ನನಗೆ ಬರುತ್ತೆ? ತುಂಬ ಹೇಳೋದು ಕಷ್ಟ. ಕೆಲವೇ ನನಗೆ ಮೊದಲು ಮಾಡಿದ್ದು ನಂಗೆ ಹುಲಿಯ ಪಾತ್ರ ಅಂತ, ಒಂದು ಹುಲಿಯ ಕೆ ವಿ ರಾಜರು ಹುಲಿಯ ಸಿನಿಮಾದ ಹುಲಿಯ ಅಂತ ಮಾಡಿದ್ದೆ. ಅದು ಇಷ್ಟ ಆಗ್ತಿತ್ತು. ನನಗೆ ನಿಜವಾದ ಇಷ್ಟವಾದ ಪಾತ್ರ ನಮ್ಮ ಕಾಸರವಳ್ಳಿಯವರ ದ್ವೀಪ ಸಿನಿಮಾದಲ್ಲಿ ಮಾಡಿದೆ. ತುಂಬ ಇಷ್ಟವಾದ ಪಾತ್ರ ನನಗೆ ಅದು. ಆಮೇಲೆ ನಮ್ಮ ಮತದಾನ ಸೀತಾರಾಮ್ ಅವರು ಒಂದು ಒಳ್ಳೆಯ ಅದ್ಭುತವಾದ ಪಾತ್ರ ಕೊಟ್ಟಿದ್ದರು. ಆಮೇಲೆ ಸಿಂಗಾರವಾದಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡಿದ್ದೆ, ಸಿಂಗಾರ ಮತ್ತು ಅರಮನೆ ಆ ಸಿನಿಮಾದಲ್ಲಿ ಒಬ್ಬ ನಪುಂಸಕ ಗಂಡನ ಪಾತ್ರ ಮಾಡಿದ್ದೆ. ಆಮೇಲೆ ಚಿಗುರದ ಕನಸು ಇನ್ನೊಂದು ಇಷ್ಟವಾದ ಪಾತ್ರ. ಆಪ್ತಮಿತ್ರ ಆ್ಯಕ್ಚುಲಿ ಒಂದು ಇಷ್ಟವಾದ ಪಾತ್ರ ಅಂತಂದ್ರೆ ಇಟ್ ಗೇಮ್ ಎ ಬ್ರೇಕ್ ಇನ್ ಅದರ್ ಲ್ಯಾಂಗ್ವೇಜಸ್. ಓಕೆ, ಆಪ್ತಮಿತ್ರ ಮೂಲಕ ನನಗೆ ಚಂದ್ರಮುಖಿಲಿ ಮಾಡಿದ್ರು ರಜನಿಕಾಂತ್ ಅವ್ರ ಜೊತೆಯಲ್ಲಿ. ಅವರೇ ಕರೆಸ್ಕೊಂಡು ಆ ಪಾತ್ರ ನನ್ನ ಕೆಲೆ ಮಾಡಿಸಿದ್ರು. ಸೊ ಅದರಿಂದ ನಂಗೆ ತಮಿಳ್ನಲ್ಲಿ ಇಟ್ ಓಪನ್ ಔಟ್ ಫಾರ್ ಮೀ, ತೆಲುಗುನಲ್ಲಿ ಇಟ್ ಓಪನ್ ಔಟ್ ಫಾರ್ ಮೀ, ಮಲಯಾಳಮಲ್ಲಿ ಕೂಡ ಮಾಡಿದೆ ಆಮೇಲೆ ಮಮ್ಮೂಟಿ ಅವ್ರ ಜೊತೆಯಲ್ಲಿ. ಸೊ ಅದು ದಟ್ ವಾಸ್ ಎ ಬ್ರೇಕ್. ಪಾತ್ರಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಒಂದು ದೊಡ್ಡ ಓಪನಿಂಗ್ ಕೊಟ್ಟಂಥ ಸಿನಿಮಾ ಅದು. ಆ ಥರ ಸುಮಾರು ಮಾಡಿದ್ದೀನಿ, ಕಮರ್ಷಿಯಲ್ ಸಿನಿಮಾಗಳು ಮಾಡಿದ್ದೀನಿ, ಹೆಚ್ಚಿಗೆ ನೆನಪಿಗೆ ಬರ್ತಾ ಇಲ್ಲ. ಬಟ್ ಚಂದ್ರಮುಖಿ ಅಂದರೆ ರಜನಿಕಾಂತ್ ಅವ್ರ ಜೊತೆ ಮಾಡಿದ್ದ ಸಿನಿಮಾ ಅಂತ, ಅದನ್ನು ಅವರೇ ಕರೆದು ನಿಮಗೆ ಕೊಟ್ಟದ್ದು, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು? ಹೌದು, ಅವರು ಸಿನಿಮಾ ನೋಡ್ಬಿಟ್ಟು ಈ ಪಾತ್ರ ಅವಿನಾಶ್ ಅವರೇ ಮಾಡಲಿ ಅಂತ ಹೇಳಿದ್ರಂತೆ. ಆಪ್ತಮಿತ್ರ ನೋಡಿ ಈ ಪಾತ್ರ ಇವರೇ ಮಾಡಬೇಕು ಅಂತ. ಹಂಗೆ ಪಿ ವಾಸು ಅವರು ಬಂದು ಹೇಳಿದ್ರು, ಅವಿನಾಶ್ ಈ ಪಾತ್ರ ನೀವೇ ಮಾಡ್ಬೇಕಂತೆ ಅಂತ. ನಾನು ಯಾಕೆಂದರೆ ರಜನಿಕಾಂತ್ ಅವರು ಬಾಬಾ ಆದ್ಮೇಲೆ ಆ ಪಿಕ್ಚರ್ ಮಾಡ್ತಾ ಇದ್ರು. ಸೊ ಇಡೀ ತಮಿಳ್ನಾಡು ಮೈಮೇಲೆ ಬಿದ್ದಿರುತ್ತೆ ಅವ್ರಿಗೆ, ನಾನು ಮಾಡ್ತೀನಿ ಅಂತ. ನಮ್ಮನ್ನೆಲ್ಲಿ ಕರೀತಾರೆ, ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಶಿವಾಜಿ ಪ್ರೊಡಕ್ಷನಿಂದ ಫೋನ್ ಬಂತು ನನಗೆ, ಈ ಥರ ನಾಳೆ ಬರ್ಬೇಕು ನೀವು ಅಂತ. ಹೋದೆ, ಚೆನ್ನೈಗೆ ಹೋದೆ, ನಮ್ಮ ಶಿವಾಜಿ ಗಣೇಶನ್ ಅವ್ರ ಮನೆಗೆ ಹೋದೆ. ಅಲ್ಲಿ ಅವ್ರ ಪ್ರೊಡಕ್ಷನ್ ಆಫೀಸಲ್ಲಿ ಕೂತ್ಕೊಂಡೆ. ಅವ್ರ ಮಗ ರಾಮ್ಕುಮಾರ್ ಬಂದರು, ನೀವು ಈ ಥರ ಪಾತ್ರ ಮಾಡ್ತಾ ಇದ್ದಾರೆ ಇದನ್ನು ಅಂತಂದ್ಬಿಟ್ಟು ಪ್ರಭು ಬಂದರು. ಆಮೇಲೆ
ಒಂದು ಅಡ್ವಾನ್ಸ್ ಚೆಕ್ ಕೊಟ್ಟರು, ಒಂದು ಅಮೌಂಟ್ ಕೊಟ್ಟರು. ಅವಾಗಲೇ ಕನ್ಫರ್ಮ್ ಆಗಿದ್ದು ನನಗೆ ಸಿನಿಮಾ ಮಾಡ್ತೀನಿ ಅಂತ. ನಾನು ಅಲ್ಲಿವರೆಗೂ ನಾನು ಫಸ್ಟ್ ಡೇ ನಾನು ಸೆಟ್ಗೆ ಎಂಟರ್ ಆಗಿದ್ದು, ನನ್ನ ಪಾತ್ರ ಬಂದಾಗ ಚೆನ್ನೈನಲ್ಲಿ ಒಂದು ಮನೆಯಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಅಲ್ಲಿ ತನಕ ರಜನಿಕಾಂತ್ ಅವ್ರನ್ನ ಪರ್ಸ್ನಲಾಗಿ ನೋಡೇ ಇರಲಿಲ್ಲ. ನಾನು ಸೀದಾ ಸೆಟ್ ಒಳಗೆ ಎಂಟರ್ ಆಗಿಬಿಟ್ಟು ಎಲ್ಲ ನಡೀತಾ ಶೂಟಿಂಗು. ನಾನು ಕೂತ್ಕೊಂಡೆ, ನನಗೇನು ಹೇಳ್ತಾ ಇದ್ದೆ, ನಾನು ರಜನಿಕಾಂತ್ ಅವ್ರು ಎಲ್ಲಿ ಬಂದಿಲ್ವಾ ರಜನಿಕಾಂತ್ ಅವರು ಅಂತ ನಾನು ಹುಡುಕ್ತಾ ಇದ್ದೀನಿ. ನನಗೆ ಯಾಕೆಂದರೆ ಹ್ಯೂಜ್ ಆರ ಅಲ್ವಾ ರಜನಿಕಾಂತ್ ಅವ್ರ ಬಗ್ಗೆ ಇತ್ತು, ಅದು ಅಲ್ಲೇ ಆ ಜಾಗದಲ್ಲಿ ನಾನು ಹುಡುಕ್ತಾ ಇದ್ದೀನಿ. ಇಲ್ಲ ಬಂದಿಲ್ಲ ಅಂತ ಕೂತ್ಕೊಂಡಿದ್ದೆ. ಹಿಂದ್ಗಡೆಯಿಂದ ಅವಿನಾಶರೇ ಬಂದೆ, ಒಂದು ನಿಮಿಷ ಅಂತ ವಾಯ್ಸ್ ಕೇಳಿತ್ತು. ನೋಡಿದ್ರೆ ಇಲ್ಲೇ ಕೂತಿದ್ದಾರೆ ಪಕ್ಕದಲ್ಲಿ, ಯಾವುದೋ ಸ್ಟೂಬಲ್ಲಿ ಕೂತ್ಕೊಂಡು. ಎಷ್ಟು ಅನ್ಅಸ್ಯೂಮಿಂಗ್ ಅಂತಂದರೆ ಕೂತ್ಕೊಂಡು ಏನೋ ಹೇಳ್ತಾ ಇದ್ದು ಅಸಿಸ್ಟೆಂಟ್ ಡೈರೆಕ್ಟರ್ಗೆ, ಮಾತಾಡ್ತಾ ಕೂತಿದ್ರು. ನಾನು ಗೊತ್ತು ನಾನು ಹುಡುಕ್ತಿದ್ದೆ ಅವ್ರನ್ನ ಅಂತ. ಅವಿನಾಶ್ ಒಂದು ನಿಮಿಷ ಬಂದೆ ಅಂತಂದರು. ಆಮೇಲೆ ಬಂದರು. ಆಮೇಲೆ ಅವರೇ ಹೇಳಿದ್ರು, ಇಲ್ಲ ನನಗೆ ಈ ಪಾತ್ರ ನೀವೇ ಮಾಡಬೇಕು ಅಂತ ಆಸೆ ಇತ್ತು, ನಾನು ಅವತ್ತೇ ಡಿಸೈಡ್ ಮಾಡಿದೆ ನೀವು ಮಾಡಬೇಕು ಅಂತ. ತುಂಬ ಜನ ಈ ಪಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ನನಗೆ ಅದು ನೋಡಿದ್ಮೇಲೆ ಇದು ನೀವೇ ಮಾಡಬೇಕು ಅಂತ ಅನ್ಸಿದ್ರು, ಅದಕ್ಕೆ ಕರೆಸಿದ್ದೀನಿ ಅಂತ ಅವರೇ ಹೇಳಿದ್ರು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಅವಿನಾಶ್ ಅವ್ರಿಗೆ ಪರ್ಸ್ನಲ್ ಆಗಿ ಈ ಪಾತ್ರ ಮಾಡಬೇಕು ಅಂತ ಆಸೆ ಇದ್ದು ಅದು ಪೂರೈಸಿರುವಂಥದ್ದು ಮತ್ತು ಹಾಗೆ ಉಳ್ಕೊಂಡಿರೋದು ಡ್ರೀಮ್ ರೋಲ್ ಥರದ್ದು, ಆ ಥರದ್ದು ಏನಿದೆಯಾ? ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಯಾವ ಪಾತ್ರ ಕೊಟ್ಟರೆ ಇದಕ್ಕಿಂತ ಒಳ್ಳೆ ಪಾತ್ರ ಇರಬೇಕು ಅಂತ. ನಂಗೆ ನಿಜವಾಗ್ಲೂ ಆಸೆ ಇದೆ ಕೆಲವು ಪಾತ್ರಗಳನ್ನ ಮಾಡಬೇಕು ಅಂತ. ನನಗೆ ನೀವು ಒಬ್ಬ ಆ್ಯಕ್ಟರ್ ಆಗಿ ನನಗೆ ನೀವು ಸೆಟಲ್ ಅನಿಸ್ತೀರಿ. ಆಮೇಲೆ ಎಲ್ಲೂ ಓವರ್ ಆ್ಯಕ್ಟಿಂಗ್ ಯಾವಾಗೂ ಮಾಡಲ್ಲ ನೀವು. ಪಾತ್ರಕ್ಕೆ ಏನು ಬೇಕು ಅಷ್ಟು ನೀಟಾಗಿ ಕೊಡ್ತೀರಿ ಅಂತ ನನಗನ್ಸುತ್ತೆ. ನಿಮಗೆ ಅವಿನಾಶ್ ಒಬ್ಬ ಆ್ಯಕ್ಟರ್ ನೀವು ಹೇಗೆ ಅನಲೈಸ್ ಮಾಡ್ತೀರಿ? ಅವಿನಾಶ್ ಒಬ್ಬ ಆ್ಯಕ್ಟರ್ ನಿಮ್ಮ ಪ್ರಕಾರ ಹೇಗೆ ಅವನು? ನಾನು ನಿಜ ಹೇಳ್ಬಿಡ್ತೀನಿ ನಿಮಗೆ, ನಾನು ಯಾವಾಗಲೂ ತುಂಬ ನರ್ವಸ್ ಆ್ಯಕ್ಟ್ ಮಾಡ್ಬೇಕಾದ್ರೆ. ಅಂದರೆ ನನಗೆ ನನ್ನ ಬಗ್ಗೆ ಭಾಳ ಫ್ರ್ಯಾಂಕ್ ಆಗಿ ನಾನು ಒಳ್ಳೆ ನಟ ಅಂತಲೇ ಅನಿಸಲ್ಲ ನನಗೆ. ನಾನು ಯಾರು ಆ್ಯಕ್ಟ್ ಮಾಡ್ತಿದ್ರು ನೋಡ್ತಾ ಕೂತಿರ್ತೇನೆ. ಇವರಲ್ಲಿ ನನಗೆ ಎಲ್ಲರೂ ನನಗೆ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರಲ್ಲ, ನಾನು ಏನು 8 ವರ್ಷ ಬಂದರೂ ಇನ್ನೂ ಸರಿಯಾಗಿ ಆ್ಯಕ್ಟ್ ಮಾಡ್ತಿರಲಿಲ್ಲ ಅಂತ ಅನಿಸ್ತಾ ಇರ್ತದೆ ನನಗೆ. ನೆಕ್ಸ್ಟ್ ಯೋಚನೆ ಮಾಡಿದರೆ ಏನೇನು ಬರುತ್ತೆ 2017, 18 ಮುಂದಿನ ವರ್ಷಗಳಲ್ಲಿ ಅವಿನಾಶ್ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಮತ್ತೆ ಪಾತ್ರಗಳನ್ನು ಮಾಡ್ತಾ ಹೋಗ್ತೀನಿ. ಈ ವರ್ಷ ಸುಮಾರು ಒಂದಿಷ್ಟು ಈಗ ಸಿನಿಮಾಗಳು ಇದೆ. ಈಗ ರಾಜ್ಕುಮಾರ್ ಆಚೆ ಬರ್ತಾ ಇದೆ, ಹೆಬ್ಬುಲಿ ಆಚೆ ಬರ್ತಾ ಇದೆ, ಉಪೇಂದ್ರ ಅವರ ಮತ್ತೆ ಹುಟ್ಟಿಬಾ ಸಿನಿಮಾ ಬರ್ತಾ ಇದೆ, ಮತ್ತೆ ಭರ್ಜರಿ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಇದೆ. ತೆಲುಗುಲಿ 1-2 ಸಿನಿಮಾ ಮಾಡಿದ್ದೀನಿ, ಅದು ಬರ್ತಾ ಇದೆ. ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಏನು ಆ ಥರ ಈ ವರ್ಷ ಟಾರ್ಗೆಟ್ ಇಟ್ಕೊಂಡು ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ನನಗೆ. ನಾನು ಮಾಡೋದು ಇಲ್ಲ, ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅದೆಲ್ಲೋ ಒಂದು ಒಳ್ಳೆ ಪಾತ್ರ ಸಿಗುತ್ತೆ, ಮತ್ತೆ ಮಾಮೂಲಿ ಪಾತ್ರಗಳು ಸಿಗುತ್ತೆ. ನನ್ನ ಪ್ರೊಫೆಷನ್ ಆದ್ದರಿಂದ ನನ್ನ ಬದುಕು ಮುಖ್ಯ ಆಗುತ್ತೆ, ಹಣನೂ ಮುಖ್ಯ ಆಗುತ್ತೆ. ಜೊತೆಗೆ ಎಲ್ಲೋ ಮಧ್ಯದಲ್ಲಿ ನನಗೂ ಒಂದು ತೃಪ್ತಿ ಕೊಡೋ ಪಾತ್ರ ಸಿಕ್ಕಾಗ ಮಾಡ್ತಾ ಇರ್ತೀನಿ. ಬಟ್ ಜರ್ನಿ ಅಂತೂ ನಡೀತಾ ಇರ್ತೀನಿ. ನೀವು ರಂಗಭೂಮಿನಲ್ಲಿ ಯಾವುದೋ ಒಂದು ಟೈಮಲ್ಲಿ ವಾಪಸ್ ಹೋಗಿ ಯಾವುದೋ ಪಾತ್ರ ಮಾಡುವಂಥದ್ದು, ಯಾವುದೋ ನಾಟಕದಲ್ಲಿ ಭಾಗವಹಿಸೋದಂಥದ್ದು ಮಾಡಿದ್ದೀರಾ? ತುಂಬ ಆಸೆ ಇದೆ, ಆಗ್ತಾ ಇಲ್ಲ ನನಗೆ. ಈಗ ಹಿಂದೆ ಮಾಡಿದಂಥ ನಾಟಕಗಳು, ಈಗ ಬಿ ಜಯಶ್ರೀ ಅವ್ರು ಕರೆದು ಕರಿಮಾಯಿತ ನಾಟಕ ಮಾಡಿದ್ವಿ, ಅದರೊಂದು ದಪೇದಾರನ್ ಪಾತ್ರ ಮಾಡಿದ್ದೆ. ತುಂಬಾ ಎಂಜಾಯ್ ಮಾಡ್ತಿದ್ದೆ ಪಾತ್ರಗಳನ್ನ, ಎಲ್ಲರೂ ಎಂಜಾಯ್ ಮಾಡೋರು. ಅದಕ್ಕೆ 2-3 ಸರಿ ಕರೆದ್ರು. ಏನು ಅಂತಂದ್ರೆ ಈ ನಾಟಕ ಅಂತ ತಕ್ಷಣ ನಾನು ರಿಹರ್ಸಲ್ಗೆ ಹೋಗ್ಬೇಕು. ರಿಹರ್ಸಲ್ಗೆ ಹೋದ್ಮೇಲೆ ಅವರು ಶೋ ಇಟ್ಕೋತಾರೆ. ನಾವು ಆ ಶೋ ಇಟ್ಕೊಂಡಿದ್ರೆ ನಮ್ಗೆ ಶೂಟಿಂಗ್ ಇದ್ಬಿಟ್ಟಿದ್ರೆ ನಾವು ಅಲ್ಲಿ ಹೋಗಕ್ಕಾಗಲ್ಲ. ತುಂಬಾ ಸಿನಿಮಾಗಿಂತ ತುಂಬಾ ಸೀರಿಯಸ್ ಕಮಿಟ್ಮೆಂಟ್ ಬೇಕು ನಾಟಕ ಮಾಡೋದು. ಹೌದು ಹೌದು. ನಟನಾಗಿ ಬಿಟ್ಟು ಬೇರೆ ಏನಾದರೂ ಮಾಡ್ಬೇಕಂತ ಇದೆಯಾ? ರಾಜಕೀಯಕ್ಕೆ ಹೋಗ್ಬೇಕಂತ ಇದೆಯಾ, ಅಥವಾ ನಿರ್ದೇಶನ ಮಾಡ್ಬೇಕು ಅಂತ ಇದೆಯಾ, ಪ್ರೊಡಕ್ಷನ್ ಇಳಿಬೇಕಂತ ಇದೆಯಾ? ಯಾವುದೂ ಇಲ್ಲ ನನಗೆ. ರಾಜಕೀಯ ಅಂತೂ ಖಂಡಿತ ಇಲ್ಲ. ಓಕೆ. ನಿರ್ದೇಶನ ಮನೇಲಿ ಒಬ್ಬ ರಾಜಕಾರಣಿ ಇದ್ರು ಕೂಡ ಅದು ಅವಳ ಸ್ವಾತಂತ್ರ್ಯ ಅವಳು ಇದ್ದಾಳೆ. ಬಟ್ ನನಗೆ ಖಂಡಿತವಾಗಿ ಇನ್ಫ್ಲುಯೆನ್ಸ್ ಮಾಡಿಲ್ವಾ ಅವ್ರು ನಿಮ್ಗೆ? ಇನ್ಫ್ಲುಯೆನ್ಸ್ ಏನು ಮಾಡಿಲ್ವಾ? ಅಲ್ಲ, ನನಗೆ ರಾಜಕೀಯವಾಗಿ ನನಗೆ ಬಹಳ ದೇಶದ ಬಗ್ಗೆ ಕಾಳಜಿ ಇದೆ, ದೇಶದ ಪಾಲಿಟಿಕ್ಸ್ ಬಗ್ಗೆ ಕಾಳಜಿ ಇದೆ. ರಾಜಕಾರಣಿ ಆಗೋದಕ್ಕೆ ನನಗೆ ಆಸೆ ಇಲ್ಲ, ನೆವರ್. ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಕೊನೆವರೆಗೂ ವೋಟ್ ಹಾಕೋದೇ ಅಷ್ಟೇ ನನ್ನ ರಾಜಕೀಯಕ್ಕೂ ನನಗೆ ಸಂಬಂಧ. ಸೊ ಒಳ್ಳೆ ಪಾತ್ರಗಳನ್ನ ಮಾಡಿಕೊಂಡು ಹುಡುಕೊಂಡು ಸದ್ಯಕ್ಕೆ ಬೇರೆ ಏನೂ ಇಲ್ಲ ನನಗೆ ಮೈಂಡಲ್ಲಿ. ನಿರ್ದೇಶನ ಮಾಡೋದಾಗಲಿ ಪ್ರೊಡ್ಯೂಸ್ ಮಾಡೋದಾಗಲಿ ಯಾವುದು ಮೈಂಡಿಗೆ ಬಂದಿಲ್ಲ. ಮೇ ಬಿ ಇದೊಂದು ಹಂತಕ್ಕೆ ತಲುಪಿ ಗೊತ್ತಿಲ್ಲ ನನಗೆ ಯಾವಾಗ ಅಂತ. ಅದು ನಾನು ಏನೂ ಹೇಳೋಕ್ಕಾಗಲ್ಲ. ಯಾವಾಗಲೋ ಅನಿಸ್ಬೋದೇನೋ ಏನು ಮಾಡ್ಬೇಕಂತ. ಮೇ ಬಿ ಪ್ರೊಡ್ಯೂಸ್ ಮಾಡ್ಬೋದು, ಅಥವಾ ಸಿನಿಮಾ ಅಂತಾನೆ ಅಲ್ಲ, ಬೇರೆ ಏನಾದ್ರು ಮಾಡಬೇಕು. ಬದುಕಿಗೆ ಇನ್ನೊಂದು ದಾರಿ ಹುಡುಕ್ಬೇಕು ಅಂದಾಗ ಅದು ಬರ್ಬೋದೇನೋ ಹೊರತುವೆ ಈಗ ಆ ಥರದ ಯೋಚನೆ ಇಲ್ಲದೆ ಇರೋದ್ರಿಂದ ನಂಗೆ ನಟನೆ ಬಿಟ್ಟು ಬೇರೆ ಯಾವುದೂ ಹೊಳಿತಾ ಇಲ್ಲ. ಸೊ 30 ವರ್ಷಗಳ ನಟನಾ ಜೀವನದ ನಂತರ ಕೂಡ ಅದೇ ಹೊಸಬರ ಭಯ ಮತ್ತು ಅದೇ ಹೊಸಬರ ಪ್ಯಾಷನ್ ಅದೆರಡೂ ನಿಮ್ಮಲ್ಲಿ ಇರೋದು ನೋಡಿ ತುಂಬ ನನಗೆ ಖುಷಿ ಆಯಿತು. ಸೊ ಈ ಜರ್ನಿ ಹೀಗೆ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇರಲಿ. ವಿಭಿನ್ನವಾದ ಪಾತ್ರಗಳು, ನಿಮಗೆ ಚಾಲೆಂಜ್ ಮಾಡುವಂಥ ಪಾತ್ರಗಳು ಸಿಗಲಿ ಮತ್ತು ಕನ್ನಡಿಗರು ಮತ್ತಷ್ಟು ಇಷ್ಟಪಡುವಂತಾಗಲಿ ಅಂತ ಹಾರೈಸ್ತೀನಿ. Thank you very much.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ಅವಿನಾಶ್ ಅವರೊಂದಿಗಿನ ವಿಶೇಷ ಮಾತುಕತೆ. ಕಥಾನಾಯಕ ಅಗೇನ್ ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲಿರುವಂಥ ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಯಳಂದೂರಿಂದ ಬಂದು ಲೆಕ್ಚರ್ ಆಗಿದ್ದುಕೊಂಡು ನಾಟಕ ಇಷ್ಟಪಟ್ಟು ಅದ್ರ ಮೂಲಕ ಸಿನಿಮಾ ಬಂದು ಇಷ್ಟು ವರ್ಷಗಳ ಕಾಲ ಕನ್ನಡಿಗರ ಮನಸ್ಸಲ್ಲಿ ಸ್ಥಾನ ಪಡ್ಕೊಂಡಿರೋದಂದರೆ ಅದು ಖಂಡಿತ ಒಂದು ಸುಲಭದ ಮಾತಲ್ಲ. ಈ ಜರ್ನಿ ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.